ಪಿರಿಯಾಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪಿರಿಯಾಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೆ ವೆಂಕಟೇಶ್ ಅವರು ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪತ್ರಕರ್ತರ ಪಾತ್ರ ಅಪಾರವಾದದ್ದು, ಮಾನವೀಯ ಮೌಲ್ಯಗಳಿರುವ ಸಮಾಜಮುಖಿ ಗುಣವನ್ನು ಪತ್ರಕರ್ತರು ಮೈಗೂಡಿಸಿಕೊಳ್ಳಬೇಕು. ಸರ್ಕಾರವನ್ನು ಮತ್ತು ಜನಪ್ರತಿನಿಧಿಗಳನ್ನು ಪ್ರಶ್ನಿಸುವ ಜವಾಬ್ದಾರಿ ಪತ್ರಕರ್ತರಿಗೆ ಇದೆ. ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಪರಿಹರಿಸುವ ಕಾರ್ಯವಾಗಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮ ಕ್ಷೇತ್ರ ತನ್ನದೇ ಆದ ಘನತೆ ಹೊಂದಿದೆ. ಆದರೆ ಇಂದು ಮಾಧ್ಯಮ ಕ್ಷೇತ್ರವು ಟೀಕೆಗಳಿಗೆ ಸೀಮಿತವಾಗಿದೆ. ಇದು ಬೇಸರದ ಸಂಗತಿಯಾಗಿದೆ. ಆದ್ದರಿಂದ ಮಾಧ್ಯಮ ಕ್ಷೇತ್ರವು ಪ್ರತಿಯೊಬ್ಬರ ಹಿತ ಕಾಯುವ ಕ್ಷೇತ್ರವಾಗಬೇಕು ಎಂದರು. ಹಿರಿಯ ಪತ್ರಕರ್ತರಾದ ಟಿ ಗುರುರಾಜ್ ಮಾತನಾಡಿ, ಮಾಧ್ಯಮ ಕ್ಷೇತ್ರಕ್ಕೆ ಹಲವು ವರ್ಷಗಳ ಇತಿಹಾಸವಿದೆ. ಮಾಧ್ಯಮವು ಸಮಾಜವನ್ನ ತಿದ್ದುವ ಕಾರ್ಯವಾಗಬೇಕು. ಇಂದು ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನ್ ಮಾಧ್ಯಮವು ಸಾಕಷ್ಟು ಪರಿಣಾಮ ಬೀರುತ್ತಿದೆ. ಸುದ್ದಿ ಮಾಡುವ ಸಂದರ್ಭ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಪತ್ರಕರ್ತ ಅಂದರೆ ಅಧಿಕಾರವಲ್ಲ, ಒಂದು ಜವಾಬ್ದಾರಿಯಾಗಿದ್ದು ವಾಸ್ತವಾಂಶ ಅರಿತು ಬರೆಯಬೇಕು ಎಂದು ಬರವಣಿಗೆ ಬಾರದವರು ಕೂಡ ಮಾಧ್ಯಮದಲ್ಲಿದ್ದಾರೆ. ಪ್ರತಿಯೊಬ್ಬರಿಗೂ ಅಭಿವ್ಯಕ್ತ ಸ್ವಾತಂತ್ರ್ಯವಿದೆ. ಇದನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದರು. ಇನ್ನು ಸಂಘದ ಅಧ್ಯಕ್ಷ ಸತೀಶ್ ಆರಾಧ್ಯ ಮಾತನಾಡಿ, ಪತ್ರಕರ್ತರ ಸಂಘವು ಉತ್ತಮ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದೆ. ಆದ್ದರಿಂದ ಸಂಘವು ತಮ್ಮ ಕಾರ್ಯ ಚಟುವಟಿಕೆಗಾಗಿ ಸ್ವಂತ ಕಟ್ಟಡವಿಲ್ಲದಾಗಿದೆ. ಆದ್ದರಿಂದ ಸಂಘದ ಕಚೇರಿಗೆ ಸ್ಥಳ ನೀಡಿ ಕಟ್ಟಡ ನಿರ್ಮಿಸಿಕೊಡಬೇಕಾಗಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕಳೆದ 28 ವರ್ಷಗಳಿಂದ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ ಸದಾಶಿವರವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಮತ್ತು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳನ್ನು ಅಭಿನಂದಿಸಿ ಪ್ರೋತ್ಸಾಹಿಸಿದರು. ನಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರು ನಮ್ಮ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದು ಬಹಳ ಅಗತ್ಯ ಇದೆ ಅಂತೇಳಿ ನಾನು ಅದು ಭಾವನೆ ಮಾಡ್ತೇನೆ. ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳು ಮತ್ತೆ ಅದಕ್ಕೆ ಪರಿಹಾರ, ಮತ್ತೆ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರ ಅವ್ರ ಜವಾಬ್ದಾರಿ ಹೇಗೆ ನಿರ್ವಹಿಸಬೇಕು ಅಂತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನು ತಾವು ಮಾಧ್ಯಮದ ಮೂಲಕ ಗಮನ ಸೆಳೆಯುವಂಥ ಕೆಲಸ ತಾವು ಮಾಡಬಹುದು ಅಂತೇಳಿ ನನಗೆ ಅನಿಸುತ್ತೆ. ಸಾಮಾನ್ಯ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಏನಾಗಿದೆ ಅಂದ್ರೆ ಅವರು ಟೀಕೆ ಮಾಡೋದು, ಇವರು ಟೀಕೆ ಮಾಡೋದು, ಇಷ್ಟರಲ್ಲೇ ಮುಗಿತಾ ಇದೆ. ಮತ್ತೆ ಯಾರಾದ್ರೂ ಟೀಕೆ ಮಾಡೋದು, ಇವ್ರು ಟೀಕೆ ಮಾಡೋದು ಸರಿನಾ ಅಂತೇಳಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸಕ್ಕೂ ತಾವು ಹೋಗೋದಿಲ್ಲ. ಏನ್ ಹೇಳ್ತಾರೆ, ಸತ್ಯ ಹೇಳ್ತಾ ಇದ್ದಾರ, ಸುಳ್ಳು ಹೇಳ್ತಾ ಇದ್ದಾರ, ನಿಜನ ಸುಳ್ಳು ಅಂತೇಳಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸನೂ ತಮ್ಮಿಂದ ಆಗ್ತಾ ಇದೆ. ಟೀಕೆ ಮಾಡಬೇಕು. ನಿಮ್ಮ ಟೀಕೆಗಳು ಯಾವಾಗಲೂ ಅದು ಸತ್ಯಯುತವಾಗಿರ್ಬೇಕಾಗುತ್ತೆ. ಸುಮ್ಮನೆ ಯಾರು ಏನು ಹೇಳಿದ್ರು ಸುಮ್ಮನೆ ಬರೆಯೋದಲ್ಲ. ಹೇಳಿದ್ರೆ ಸತ್ಯ ಇದೆಯಾ, ಸುಳ್ಳು ಇದೆಯಾ, ವಾಸ್ತವನ ಅಂತಕ್ಕಂಥ ವಿಚಾರವನ್ನು ತಾವು ಗಮನಿಸಬೇಕು ಅಂತ ಹೇಳಿ ನಾನು ಅತ್ಯಂತ ಕಡೆಯಿಂದ ತಮ್ಮನ್ನು ಮನವಿ ಮಾಡ್ತೇನೆ. ಈ ಹೊತ್ತಿಗೆ 181 ವರ್ಷಗಳು ಸಂದಬಹುದು. ಅಲ್ಲಿಂದ ಇಲ್ಲಿಯವರೆಗೆ ಮುದ್ರಣ ಮಾಧ್ಯಮ ಅತ್ಯಂತ ಸಶಕ್ತವಾಗಿ, ಈ ಹೊತ್ತು ನಮಗೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಭರಾಟೆ ಎಷ್ಟೇ ಇದ್ರೂ ಕೂಡ, ಕ್ಷಣ ಕ್ಷಣದ ಸುದ್ದಿಗಳನ್ನ, ಬ್ರೇಕಿಂಗ್ ನ್ಯೂಸ್ಗಳನ್ನ ತೋರಿಸ್ತಾ ಇದ್ರೂ ಕೂಡ 80% 90% ಜನ ಮರುದಿನ ಪತ್ರಿಕೆಗಳಲ್ಲಿ ಬಂದ ಸುದ್ದಿಯನ್ನು ಮಾತ್ರ ಓದಿ ಇದು ಸತ್ಯ ಅಂತ ನಂಬುವಷ್ಟರ ಮಟ್ಟಿಗೆ ಮುದ್ರಣ ಮಾಧ್ಯಮ ಈ ಹೊತ್ತಿಗೂ ಕೂಡ ತನ್ನ ಅಧಿಕೃತತೆಯನ್ನ, ಸಶಕ್ತತೆಯನ್ನು ಉಳಿಸ್ಕೊಳ್ಳಲಿದೆ. ಹಾಗಾಗಿ ಇದು ಮುದ್ರಣ ಮಾಧ್ಯಮದ 181ನೇ ವರ್ಷ ನಿರ್ವಹಿಸ್ತಾ ಇದ್ದೇವೆ. ಈಗಾಗಲೇ ನಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭ ಆಗ್ಬೋದು, ಮತ್ತೆ ಪ್ರಸ್ತುತ ಆಗ್ಬೋದು, ನಮ್ಮ ಸಂಘಕ್ಕೆ ಸ್ವಂತ ನಿವೇಶನ ಅಥವಾ ಕಟ್ಟಡ ಇರೋದಿಲ್ಲ. ಈಗಾಗಲೇ ಸಚಿವರಿಗೆ ಈ ಕಾರ್ಯಕ್ರಮದ ಮೂಲಕ ಎಲ್ಲರ ಪರವಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಬಳಿಕ ಇಲ್ಲೇ ಸಚಿವರಿಗೆ ಮನವಿ ಪತ್ರ ಸಹ ನೀಡ್ತಾ ಇದ್ದೇವೆ. ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ಘನತೆವೆತ್ತ ಸಚಿವರು ತಮ್ಮ ಸ್ಥಳೀಯ ಪಿರಿಯಾಪಟ್ಟಣ ನಗರದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸ್ವಂತ ಕಟ್ಟಡವನ್ನು ನಿರ್ಮಿಸಿಕೊಳ್ಳಲು ನಿವೇಶನವನ್ನು ದೊರಕಿಸಿಕೊಡಬೇಕು ಅಂತ ಈ ಮೂಲಕ ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಇದು ನಾನು ಮಾತನಾಡಿದ ಬಳಿಕ ಸಚಿವರು ಮಾತನಾಡಿದ ಮೇಲೆ ಅವರಿಗೆ ಸಂಘದ ಪರವಾಗಿ ಮನವಿಯನ್ನು ನೀಡಲಾಗುವುದು. ಇದೇ ರೀತಿ ಈ ಒಂದು